ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಅವರೆಬೇಳೆ ಪೊಂಗಲ್. ಅದೇ ಪೊಂಗಲ್ ತಿಂದು ಬೋರ್ ಆಗಿದ್ದರೆ ಈ ಅವರೆಬೇಳೆ ಪೊಂಗಲ್ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 1 ಕಪ್ಪು ಹೆಸರುಬೇಳೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಅದು ಲೈಟ್ ಗೋಲ್ಡನ್ ಅಥವಾ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಸುಮಾರು ಒಂದು 5 ನಿಮಿಷ ನೋಡಿ. ಈ ಥರ 5 ನಿಮಿಷ ಹುರಿದ ನಂತರ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಬೇಕು. ಅದ್ರ ಜೊತೆಗೆ ಅದೇ ಮೆಷರ್ಮೆಂಟಲ್ಲಿ 1 ಕಪ್ ಅಕ್ಕಿ, ಅದನ್ನು 2-3 ಸರಿ ತೊಳೆದು ಇವಾಗ ಅದಕ್ಕೆ 6 ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ. ನಂತರ 1 ಚಮಚ ಅರಿಶಿನದ ಪುಡಿ, ಜೀರಿಗೆ 1 ಚಮಚ, ಕರಿಮೆಣಸು ಅರ್ಧ ಚಮಚ, ಉಪ್ಪು 1 ಟೇಬಲ್ ಸ್ಪೂನು, ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟು 2 ಚಮಚ. ಇದನ್ನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಸಿಲ್ವರೆಗೂ ಇದನ್ನು ಬೇಯಿಸಬೇಕು. 1 ವಿಸಿಲ್ ಆದ ನಂತರ ತಣ್ಣಗಾಗಕ್ಕೆ ಬಿಡೋಣ. ಮತ್ತೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ 1.5 ಕಪ್ಪಿನಷ್ಟು ಅವರೆಬೇಳೆ ಅಥವಾ ಹಿದಕದ ಬೇಳೆನ 5 ನಿಮಿಷ ಬೇಯಿಸ್ಕೊಂಡು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ನಂತರ ಕುಕ್ಕರ್ ತಣ್ಣಗಾಗಿದೆ. ಇವಾಗ ಒಮ್ಮೆ ತಿರುಗಿಸ್ಕೊಂಡ್ರೆ ಸಾಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನಿವಾಗ 4 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಥಿಕ್ನೆಸ್ಸು ಎಷ್ಟು ಗಟ್ಟಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ತೆಳುವು ಅಥವಾ ಗಟ್ಟಿ ಮಾಡ್ಕೊಬೋದು. ನಂತರ ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನ್ ತುಪ್ಪ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಅರ್ಧ ಚಮಚದಷ್ಟು ಮೆಣಸು ಕಾಳು, ಇದೆಲ್ಲವನ್ನು ಒಂದು 30 ಸೆಕೆಂಡ್ ಹುರ್ಕೊಳ್ಳೋಣ. ನೀವು ತುಪ್ಪದ ಜೊತೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಬೋದು. ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೊಬೋದು. 3-4 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೂ 1 ಚಮಚದಷ್ಟು ಶುಂಠಿನ ತುರಿದು ಹಾಕ್ಕೊತಾ ಇದ್ದೀನಿ. ಶುಂಠಿ ಹಾಕಿದಷ್ಟು ರುಚಿ ಜಾಸ್ತಿ ಪೊಂಗಲ್ಗೆ, ಹಾಗಾಗಿ ಶುಂಠಿ ನೀವು ಹಾಕ್ಬೋದು, ಚೆನ್ನಾಗಿರುತ್ತೆ. ನಂತರ ನಾವು ಬೆಂದಿರುವಂತಹ ಅನ್ನ ಹಾಗೂ ಬೇಯಿಸ್ಕೊಂಡಿರುವಂತಹ ಅವರೆಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೀವು ಅವರೆಬೇಳೆ ಪ್ರಮಾಣ ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೊಬೋದು. 2 ಕಪ್ಪಿನಷ್ಟು ಕೂಡ ಹಾಕ್ಕೊಬೋದು. ನಾನು ಇಲ್ಲಿ 1.5 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ನೀವು 2 ಕಪ್ಪಿನಷ್ಟು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಇಲ್ಲಿ ಹುರಿದಿರುವಂತಹ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದೊಂಚೂರು ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಬೇಕು. 2 ನಿಮಿಷ ಬೇಯ್ದ ನಂತರ ನಮ್ಮ ರುಚಿಯಾದ ಅವರೆಬೇಳೆ ಪೊಂಗಲ್ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅವರೆಬೇಳೆ ಸೀಸನ್ನಲ್ಲಿ ಈ ಥರ ಒಮ್ಮೆ ಪೊಂಗಲ್ ಮಾಡಿಕೊಂಡು ಅದರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸವಿಯಲು ತುಂಬ ರುಚಿಯಾಗಿರುತ್ತೆ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.